ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಪ್ರಾಜೆಕ್ಟ್ ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಭವಿಷ್ಯದ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾರೆ. ಒಂದು ಮಿಸ್ಟರ್ ಶಾಸಕರೇ, ಮಿಸ್ಟರ್ ಮುಖ್ಯಮಂತ್ರಿಗಳೇ, ಈ ಸವಾಲನ್ನ ಸ್ವೀಕಾರ ಮಾಡಿ. ನೀವು ಈ ಪ್ರಾಜೆಕ್ಟ್ ನ ಇಲ್ಲಿಂದಿಲ್ಲಿಗೆ ಕೈ ಬಿಟ್ಟಿದ್ದಾದ್ರೆ ಮತ್ತೆ ಪುನರ್ರಚಿಸ್ತೀನಿ. ಯಾಕೆ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ರೈತರಲ್ವೇ? ಇಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಯಾರು ಕೂಡ ನಿಮ್ ಜಿಲ್ಲೆಗೆ ಸೇರಿರ್ತಕ್ಕಂಥ ಜನ ಅಲ್ವೇ? ಯಾಕೆ ಈ ಮಲತಾಯಿ ಧೋರಣೆ ಮಾನ್ಯ ಮುಖ್ಯಮಂತ್ರಿಗಳೇ? ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅಂದ್ರೆ GBITಯನ್ನ ಕೈಬಿಟ್ರೆ ಯೋಜನಾ ಪ್ರದೇಶದಲ್ಲಿರುವಂತಹ ನನ್ನ ಕುಟುಂಬದ 32 ಎಕರೆ ಜಮೀನನ್ನ ಸಾರ್ವಜನಿಕರ ಬಳಕೆಗೆ ಬಿಟ್ಕೊಡ್ತೀನಿ. ಸರ್ಕಾರ ಯೋಜನೆ ರದ್ದುಪಡಿಸೋದಕ್ಕೆ ರೆಡಿ ಇದೆಯಾ ಅಂತ JDS ಯುವ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿ ನಿರ್ಮಿಸೋದಕ್ಕೆ ಉದ್ದೇಶಿಸಿರೋ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪಾದಯಾತ್ರೆಯ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ಬಿಡದಿಯಲ್ಲಿ ಮಾಡುವುದಕ್ಕೆ ಹೊರಟಿರೋ ಭೂಸ್ವಾಧೀನವನ್ನು ಕೈಬಿಟ್ರೆ ನಾನು ನನ್ನ ಹೆಸರಲ್ಲಿರೋ ಜಮೀನನ್ನ ಸರ್ಕಾರಿ ಶಾಲೆ ಅಥವಾ ಆಸ್ಪತ್ರೆ ಕಟ್ಟಿಸೋದಕ್ಕೆ ಕೊಡ್ತೀನಿ ಅಂತ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಈ ಭಾಗದಲ್ಲಿ ಸುಮಾರು 100 ಎಕರೆ ಬೇನಾಮಿ ಆಸ್ತಿ ಹೊಂದಿದ್ದಾರೆ ಅಂತ ಸ್ಥಳೀಯ ಶಾಸಕ ಹೇಳಿದ್ದಾರೆ. ಕೇತಗಾನಹಳ್ಳಿ ಗ್ರಾಮದಲ್ಲಿ 1985ರಲ್ಲಿ ನಮ್ಮ ತಂದೆ ಜಾಗ ಖರೀದಿ ಮಾಡಿದ್ದಾರೆ. ಯಾರ ತಲೆಯನ್ನು ಒಡೆದು ಅದನ್ನು ಖರೀದಿ ಮಾಡಿಲ್ಲ. ಸಿನಿಮಾ ಹಂಚಿಕೆ ಮಾಡಿದ್ದ ದುಡ್ಡಲ್ಲಿ ಈ ಜಮೀನನ್ನು ಖರೀದಿ ಮಾಡಿರೋದು ಅಂತ ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಾಯಿ ಹೆಸರಲ್ಲಿ 27 ಎಕರೆ, ನನ್ನ ಹೆಸರಲ್ಲಿ 5 ಎಕರೆ ಜಾಗವನ್ನು ಈ ಭಾಗದಲ್ಲಿ ಖರೀದಿ ಮಾಡಿದ್ದೀವಿ ಅಂತಾನು ಹೇಳಿದರು. ನಮ್ಮ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿಲ್ಲ, ರೈತರಿಗೆ ಅನುಕೂಲ ಮಾಡೋದಕ್ಕೆ ಹಾಲಿನ ಉತ್ಪನ್ನಗಳ ಉತ್ಪಾದನೆಗೆ ಅದನ್ನು ಬಳಸೋದಕ್ಕಿಟ್ಟಿದ್ದೀವಿ. ಸರ್ಕಾರ ಈ ಭೂಸ್ವಾಧೀನವನ್ನು ಕೈ ಬಿಟ್ರೆ ನನ್ನ ಹೆಸರಲ್ಲಿರೋ ಜಮೀನನ್ನು ಸರ್ಕಾರಕ್ಕೆ ಶಾಲೆ ಅಥವಾ ಆಸ್ಪತ್ರೆ ಕಟ್ಟಿಸೋದಕ್ಕೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾತೆತ್ತಿದ್ರೆ ಕುಮಾರಣ್ಣನ ಕಾಲದಲ್ಲಿ ರೆಡ್ ಝೋನ್ ಆಯಿತು ಅಂತಾರೆ. ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಿಲ್ಲ ಅಂತ ಸಿಎಂ ಹೇಳ್ತಾರೆ. ಆದರೆ ದೇವನಹಳ್ಳಿಯಲ್ಲಿ ನಿಮ್ಮದೇ ಪಕ್ಷದ ಸಿಎಂ ಸಿದ್ದರಾಮಯ್ಯ ಡಿನೋಟಿಫಿಕೇಶನ್ ಮಾಡಿದರಲ್ವಾ, ಅವ್ರು ಜೈಲಿಗೆ ಹೋದ್ರಾ ಅಂತಾನು ನಿಖಿಲ್ ಕುಮಾರಸ್ವಾಮಿ DKಶಿ ವಿರುದ್ಧ ಕಿಡಿಕಾರಿದ್ದಾರೆ. ಇಷ್ಟೇ ನೇರವಾಗಿ ಹೇಳ್ತಾ ಇದ್ದೇನೆ, ಈ ಪ್ರಾಜೆಕ್ಟ್ ಅನ್ನ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾನೆ. ಯಾರು ₹1 ದುಡ್ಡು ಕೊಡಬೇಡಿ. ಉಚಿತವಾದಂತ ಶಿಕ್ಷಣ ಕೊಡ್ತೇನೆ, ಉಚಿತವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತೇವೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಈ ಮಾತಿಗೆ ಬದ್ಧ. ನನಗಿರ್ತಕ್ಕಂಥವನು ಇವಾಗ ಸದ್ಯಕ್ಕೆ ಒಬ್ಬನೇ ಮಗ. ನಾನಾಗ್ಲಿ, ನನ್ನ ಮಗ ಆಗ್ಲಿ, ನಮ್ಮ ತಂದೆ ಆಗ್ಲಿ, ನಿಮಗೆ ಈ ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಈ ಸವಾಲನ್ನ ಸ್ವೀಕಾರ ಮಾಡಿ. ನೀವು ಈ ಪ್ರಾಜೆಕ್ಟ್ ನ ಇಲ್ಲಿಂದಿಲ್ಲಿಗೆ ಕೈ ಬಿಟ್ಟಿದ್ದಾದ್ರೆ ಮತ್ತೆ ಪುನರ್ರಚಿಸ್ತೀನಿ. ಮಿಸ್ಟರ್ ಶಾಸಕರೇ, ಮಿಸ್ಟರ್ ಮುಖ್ಯಮಂತ್ರಿಗಳೇ, ನಿಖಿಲ್ ಕುಮಾರಸ್ವಾಮಿ ಸಾರ್ವಜನಿಕರ ಹಿತಾಸಕ್ತಿಗೆ, ನಮ್ಮ ರೈತರ ಮಕ್ಕಳವನ್ನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ನಮ್ಮ ಕೃಷಿ ಭೂಮಿಯಾಗಿ ನಾನು ಬದಲಾಗಿ ಇದು ನಮ್ಮ ಮಕ್ಕಳ ಹಾಗೂ ರೈತರ ಭವಿಷ್ಯವನ್ನ ರೂಪಿಸ್ತಕ್ಕಂತ ಒಂದು ಸಾರ್ವಜನಿಕರ ಹಿತಾಸಕ್ತಿಗೆ ಮೀಸಲಿಡ್ತಕ್ಕಂಥ ಕೆಲಸ ಮಾಡ್ತೇನೆ. ಇದು ನನ್ನ ಗಟ್ಟಿಯಾದಂತ ನಿಲುವು. ಪಾಪ ಹೇಳ್ತಾರೆ, ಅದೆಂತದೋ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು. ಅಯ್ಯೋ, ನಾನೇನಾದ್ರೂ ಡಿನೋಟಿಫಿಕೇಶನ್ ಮಾಡ್ಬಿಟ್ರೆ ನಾನು ಜೈಲ್ಗೆ ಹೋಗ್ಬಿಡ್ತೀನಿ, ನಾನು ಜೈಲ್ಗೆ ಹೋಗಕ್ ಇಷ್ಟಪಡೋದಿಲ್ಲ, ನಾನು ಯಾಕಪ್ಪ ಡಿನೋಟಿಫಿಕೇಶನ್ ಮಾಡ್ಬೇಕು ಅಂತಾರೆ. ಅಲ್ಲ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದೇ ಆರವಳ್ಳಿಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರು, ಇದೇ ಮಾಗಡಿಯಲ್ಲಿ ಬಂದು ಭಾಷಣ ಮಾಡಿದ್ರು, ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಒಂದೇ ಮಾತು ಹೇಳಿದ್ರು, ನಿಮ್ಮ ಜಿಲ್ಲೆಯ ಮಗನಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಬಂದಿದೆ, ದಯವಿಟ್ಟು ನನಗೆ ಶಕ್ತಿ ತುಂಬಿಸಿ, ಯಾರ ಅಭ್ಯರ್ಥಿ ನಿಂತಿದ್ದಾನೆ ಅಂತಕ್ಕಂಥದ್ದನ್ನ ನೋಡಕ್ ಹೋಗ್ಬೇಡಿ, ನನ್ನ ಮಗ ನೋಡ್ಕೊಂಡು ಓಟ್ ಹಾಕಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ, ದಯವಿಟ್ಟು ಅದೆಂತದೋ ಪೆನ್ನು ಕೊಟ್ಟಾಯ್ತು, ಆಳೇನು ನಿನ್ ಕೈನಲ್ಲೇ ಇದೆಯಣ್ಣ, ಯಾರ ಪರವಾಗಿ ಅದನ್ನ ಈಗ ರುಜುವಾತ್ ಮಾಡೋದಕ್ಕೆ ನೀನು ಉಪಯೋಗ ಮಾಡ್ತೀಯ ಅಂತಕ್ಕಂಥದ್ದು ನಿನ್ ಮೇಲೆ ಬಿಟ್ಟಿರೋದು ಕಣಣ್ಣ.
ರಿಯಲ್ ಎಸ್ಟೇಟ್ ನ ಕಂಪನಿಯ ಪರವಾಗಿ ಲಾಭ ಪಡಿತಕ್ಕಂಥದಕ್ಕೆ ರುಜುವಾತ್ ಮಾಡ್ತಿರೋ ಅಥವಾ ರೈತರ ಎದೆ ಮೇಲೆ ನಿಂತು ಮರಣ ಶಾಸನವನ್ನು ಬರೀತಕ್ಕಂಥದಕ್ಕೆ ಅದನ್ನ ರುಜುವಾತ್ ಮಾಡ್ತಿರೋ ಅಥವಾ ರೈತರನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ನಿಮ್ಮ ಸೈನನ್ನ ಉಪಯೋಗ ಮಾಡ್ತಿರೋ ನಿಮಗ್ ಬಿಟ್ಟಿರ್ತಕ್ಕಂಥ ಪ್ರಶ್ನೆ, ನಿಮಗ್ ಬಿಟ್ಟಿರ್ತಕ್ಕಂಥ ವಿಚಾರ. ಇಲ್ಲೆಲ್ಲ ಕನಕ್ಪುರದಲ್ಲಿ ಬರ್ತಾರೆ. ಕನಕ್ಪುರದವರು ಯಾರು ಕೂಡ ನಿಮ್ ಭೂಮಿನ ಮಾರಾಟ ಮಾಡಬೇಡಿ, ಭೂಮಿ ಚಿನ್ನದ ಬೆಲೆ ಆಗೋಯ್ತದೆ ಮುಂದೊಂದು ದಿನ ಅಂತಾರೆ. ಯಾಕೆ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ರೈತರಲ್ವೇ? ಇಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಯಾರು ಕೂಡ ನಿಮ್ ಜಿಲ್ಲೆಗೆ ಸೇರಿರ್ತಕ್ಕಂಥ ಜನ ಅಲ್ವೇ? ಯಾಕೆ ಈ ಮಲತಾಯಿ ಧೋರಣೆ? ಮಾನ್ಯ ಮುಖ್ಯಮಂತ್ರಿಗಳೇ, ಇಲ್ಲಿರ್ತಕ್ಕಂಥ ಜನ ಏನ್ ತಪ್ಪು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಒಳಗಡೆ ಊರೊಳಗಡೆ ಕರ್ಕೊ ಹೋದ್ರಿ, ಬಹುಶಃ ಅವ್ರ ಹೆಸರು ಮಂಜು ಅಂತ ಕೇಳ್ಪಟ್ಟೆ. 12 ಗುಂಟೆ ಜಾಗ ಇಟ್ಕೊಂಡಿದೀನಿ ಬನ್ನಿ ಇಲ್ಲಿ ಅಂತ ಕರ್ಕೊ ಹೋದ್ರು. ನಾನು ನಮ್ ತಾಯಿ ಇಬ್ರೇ ಇರೋದು, ನಮ್ ತಂದೆ ಇಲ್ಲ, ನನಗ್ ಮದುವೆ ಆಗದೆ ಒಂದ್ ಸಣ್ಣ ಪಾಪು ಇದೆ ಅಂತಂದ್ರು. ನಾವೆಲ್ಲ ಹೋಗ್ಬೇಕು? ಇಲ್ಲಿ ನೋಡಿ, ಒಂದ್ 5-6 ಹಸ ಸಾಕೊಂಡಿದೀವಿ, ಅಷ್ಟೋ ಇಷ್ಟೋ ಇವತ್ತು ಬದುಕನ್ನ ಕಟ್ಕೊಂಡಿದೀವಿ. ಒಂದ್ 3 ಗಂಜಿನಾದ್ರೂ ಕುಡಿದು ಬದುಕ್ತಾ ಇದೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.